ಮುಸ್ಲಿಮರಿಗೆ ವೋಟ್ ಕೊಡ್ತಕ್ಕಂಥ ಹಕ್ಕನ್ನು ನೀನು ಕೊಡಲಾಗಿದೆಯೋ ಈ ಹಕ್ಕನ್ನು ವಾಪಸ್ ತೊಗೊಂಡ್ಬಿಡಬೇಕು ಅಂಥೇಳಿ ಚಂದ್ರಶೇಖರ ಸ್ವಾಮೀಜಿಗಳು ಮಾತಾಡಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯನ್ನು ಕೂಡ ಕೇಳಿದ್ರು ತಮ್ಮ ಹೇಳಿಕೆಗೆ. ಇದೀಗ ಇದಾದ ಮೇಲೂ ಕೂಡ ಒಂದು FIR ಆಗಿದೆ, ತನಿಖೆ ಮಾಡಬೇಕು, ಬಂದು ಹೇಳಿಕೆ ಕೊಡಿ ಅಂಥೇಳಿ ಅವ್ರನ್ನ ಕರೆಯಲಾಗಿತ್ತು. ಇಲ್ಲಪ್ಪ, ನಾನೀಗ ಅನಾರೋಗ್ಯ ಪೀಡಿತನಾಗಿದ್ದೀನಿ, ನನಗೆ ಬಂದು ಹೇಳಿಕೆ ಕೊಡೋಕ್ಕೆಲ್ಲ ಆಗಲ್ಲ, ನನಗೆ ನಡೆಯೋಕ್ಕೂ ಆಗಲ್ಲ, ನಿಲ್ಲಕ್ಕೂ ಸರಿಯಾಗಿ ಆಗಲ್ಲ, ನೀವ್ಯಾರಾದರೂ ಬಂದರೆ ನಾನು ಹೇಳಿಕೆಯನ್ನು ಕೊಡ್ತೀನಿ. ಇದರ ಮಧ್ಯದಲ್ಲಿ ನಾನು ಕ್ಷಮೆ ಕೇಳಿದ್ರು ಬಿಡ್ತಾ ಇಲ್ವಲ್ರಪ್ಪ, ಯಾಕೆ ಈ ಥರ ಮಾಡ್ತಾಯಿದ್ದೀರಿ, ಕ್ಷಮೆ ಕೇಳಿದೆ ತಾನೇ, ಏನೋ ಬಾಯ್ತಪ್ಪ ಹೇಳಿದ್ದೆ ಅಂಥೇಳಿ, ಆದರೂ FIR ಮಾಡಿದ್ದಾರೆ ಯಾಕೆ ಅಂತ ಕೇಳಿದ್ರು. ಈ ವಿಚಾರ ಸ್ವಲ್ಪ ಇದೀಗ ಬೆಂಕಿ ಹೊತ್ಕೊಳ್ಳುವಂತೆ ಕಾಣಿಸ್ತಾ ಇದೆ. JDS ನಾಯಕರು ಇದ್ರ ಬಗ್ಗೆ ಮಾತಾಡಿದ್ರು. ಏನಿದು, ಆ ಸ್ವಾಮೀಜಿಗಳನ್ನ ಕ್ಷಮೆ ಕೇಳಿದ್ರು ಬಿಡ್ತಾ ಇಲ್ವಲ್ಲ ಯಾಕೆ ಅಂತ. ಇದೀಗ ಕಾಂಗ್ರೆಸ್ ಇದಕ್ಕೆ ಕೌಂಟರನ್ನು ಕೊಡ್ತಾ ಇದೆ. ಚಂದ್ರಶೇಖರ ಸ್ವಾಮೀಜಿಗಳ ಮೇಲಿನ FIRನ ಮುಂದಿಟ್ಕೊಂಡು ಕಾಂಗ್ರೆಸ್ ಒಂದು ಕಡೆ ಅಟ್ಯಾಕ್ ಮಾಡ್ತಾ ಇದೆ. ದಿವಂಗತ ಬಾಲಗಂಗಾಧರನಾಥ ಶ್ರೀಗಳ ಮೇಲೆ FIRನ್ನು ಕೆದಕಿ ಅವ್ರ ಮೇಲೆ FIR ಹಾಕಿದ್ದು ಯಾರಪ್ಪ, ಯಾರು ಹಾಕಿದ್ದರು? ದಿವಂಗತ ಬಾಲಗಂಗಾಧರನಾಥ ಶ್ರೀಗಳ ಮೇಲೆ FIRನ್ನು ಹಾಕಿದವ್ರು ಯಾರು ಅಂಥೇಳಿ ಆಕ್ರೋಶವನ್ನು ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ. ಈಗ ಒಕ್ಕಲಿಗರ ಅಸ್ಮಿತೆಯ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಬಾಲಗಂಗಾಧರನಾಥ ಶ್ರೀಗಳ ಮೇಲೆ ಯಾರು ಅವತ್ತಿಗೆ FIR ಹಾಕ್ಸಿದ್ರು, ಯಾರು ಜಗಳ ಮಾಡಿದರು, ಯಾರು ಪಿತೂರಿ ಮಾಡಿದ್ರು, ನೀವು ಮಾತಾಡ್ತಾ ಇದ್ದೀರಾ. ಒಕ್ಕಲಿಗ ಸಮುದಾಯವನ್ನು ತಲೆ ತಗ್ಗಿಸುವಂತೆ ಅವತ್ತು ಯಾರಪ್ಪ ಮಾಡಿದ್ದು? ನಿಮ್ಮ ಪಕ್ಷದ ನಾಯಕ ಕುಮಾರಸ್ವಾಮಿ ಅವ್ರನ್ನ ಹೋಗಿ ಕೇಳಿ ಒಂದು ಸಲ. ನಿಮ್ಮ ಪಕ್ಷದ ನಾಯಕ ಇದ್ದಲ್ಲ, JDS ಪಕ್ಷದ ನಾಯಕ ಕುಮಾರಸ್ವಾಮಿ ಅವರು, ಅವರನ್ನೇ ಹೋಗಿ ಕೇಳಿ. ಬಾಲಗಂಗಾಧರನಾಥ ಶ್ರೀಗಳ ಮೇಲೆ FIR ಬರೆಸ್ತವ್ರು ಯಾರು? ಇಡೀ ಒಕ್ಕಲಿಗ ಸಮುದಾಯಕ್ಕೆ ಅವತ್ತು ಅಪಮಾನ ಮಾಡಿದವರು ಯಾರು? ನಿರ್ಮಲಾನಂದನಾಥ ಶ್ರೀಗಳು, ಇದೇ ನಿಮ್ಮ ನಾಯಕರು CM ಆಗಿದ್ದಾಗ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಕದ್ದಾಲಿಕೆ ಮಾಡಿಸಿದ್ದು ಯಾರಪ್ಪ? ಕೇಳಿ ನೋಡಿ ಯಾರು ಅಂದ್ಬಿಟ್ಟು. ಗೊತ್ತಿಲ್ವ ಅವ್ರಿಗೆ? ಆ ದೊಡ್ಡ ಸ್ವಾಮೀಜಿಗಳನ್ನೂ ಬಿಡಲಿಲ್ಲ, ನಂತರ ಬಂದಂಥ ಸ್ವಾಮೀಜಿಗಳನ್ನೂ ಬಿಡಲಿಲ್ವಲ್ಲ, ಫೋನ್ ಕದ್ದು ಕೇಳಿಸ್ಕೊಂಡಿಲ್ವಾ ಯಾರು ಇದು ಮಾಡಿಸಿದ್ದು? ರೈತರ ಹಸಿರು ಶಾಲನ್ನು, ಹಸಿರದಿತ್ತು ರೈತರ ಶಾಲು, ಈ ಹಸಿರು ಬಣ್ಣಕ್ಕೆ ಕೇಸರಿ ಬಣ್ಣವನ್ನು ಬಳಸ್ತೋರು ಯಾರು? ಕೇಸರೀಕರಣ ಮಾಡ್ತಿರೋದು ಯಾರು? BJP ಶಾಸಕ ಮುನಿರತ್ನ ಒಕ್ಕಲಿಗ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕರೆದ್ರು, ಯಾರು ತುಟಿ ಬಿಚ್ಚಲಿಲ್ಲ. ಇವರು ಯಾರೊಬ್ಬರು ಮಾತಾಡಲಿಲ್ಲ, ಒಬ್ಬರು ಖಂಡಿಸ್ತಿಲ್ವಲ್ಲ. ಯಾಕೆ ಮಾತಾಡಿಲ್ಲ? ಇದ್ರ ಬಗ್ಗೆ ಮೊದಲು ನೀವು ಮಾತನಾಡ್ರಪ್ಪ, ನಿಮ್ಮ ನಾಯಕ ಕುಮಾರಸ್ವಾಮಿ ಅವರನ್ನು ಕೇಳಿ ಅಂಥೇಳಿ X ಖಾತೆಯಲ್ಲಿ ಕಾಂಗ್ರೆಸ್ ಪೋಸ್ಟ್ ಮಾಡೋ ಮೂಲಕವಾಗಿ ಕೌಂಟರ್ ಕೊಟ್ಟಿದೆ.